ನಮ್ಮ ಪೂರ್ವಜರು ಇಡೀ ದೇಶವನ್ನ ಅತ್ಯಂತ ಗೌರವಿಸಿದ್ದಾರೆ. ತಮ್ಮ ಕಾವ್ಯಗಳಲ್ಲಿ, ಕೃತಿಗಳಲ್ಲಿ ಅವರು ಈ ಭಾರತ ಮಾತೆಯ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾದಂತಹ ಮಂತ್ರಗಳನ್ನು ಬರೆದಿದ್ದಾರೆ. ಅವರೆಲ್ಲರ ಆಶಯದಂತೆ ಭಾರತೀಯತೆಯನ್ನ ಏಕತ್ವದಲ್ಲಿ ನೋಡೋದಕ್ಕೋಸ್ಕರ ಒಂದು ಗೀತೆಯನ್ನು ಆಲಿಸೋಣ. ಅದು ಸಾಮರಸ್ಯಂ. सामरस्यं भावयामो विश्वमङ्गलकारकं सामरस्यं चिन्तयामः. ಇಷ್ಟವಾದ ಗೀತೆಗೆ ಧ್ವನಿಯಾದಂಥ ಕಲಾವಿದರಿಗೆ ಧನ್ಯವಾದ. ಶ್ರೋತೃಗಳಾಗಿ ಕೂತ ತಮಗೆಲ್ಲರಿಗೂ ಕೂಡ ಧನ್ಯವಾದ. ಯೋಧರಿಗೆ ನಮನಗಳನ್ನು ಸಲ್ಲಿಸಿದ್ವಿ, ಭಾರತಿಗೆ ನಮನಗಳನ್ನು ಸಲ್ಲಿಸಿದ್ವಿ, ಜ್ಞಾನ ಸರಸ್ವತಿಗೆ ನಮಸ್ಕಾರಗಳನ್ನು ಮಾಡಿದ್ವಿ, ವಿದ್ವಾಂಸರಿಗೆ ಅಭಿನಂದನೆ ಮಾಡೋ ಕಾರ್ಯಕ್ರಮ. ಅದಕ್ಕೆ ಮೊದಲು ಸಂಸ್ಕೃತ ಭಾಷೆ ಕಷ್ಟ ಅಂತ ಅಂದ್ಕೊಂಡವರಿಗೆ ಒಂದು ಕಿವಿ ಮಾತು. ಯಾರು ಹೇಳಿದ್ದು ಸಂಸ್ಕೃತ ಭಾಷೆ ಕಷ್ಟ ಅಂತ? ಎಷ್ಟು ಸುಲಭವಾಗಿದೆ. ನಮ್ಮ ಈ ಮಕ್ಕಳನ್ನು ನೋಡಿ, 150 ಜನ ಬಂದಿದ್ದಾರೆ ಇವತ್ತು. ಸಂಸ್ಕೃತ ಭಾಷೆನ ತಗೊಂಡು ಒಂದು ಚಿಂತನೆ ಮಾಡೋಣ. ಒಬ್ಬ ಯೋಧ ನಮ್ಮ ಎದುರುಗಡೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರನ್ನು ನಿಲ್ಲಿಸಿ ಅವರಿಗೊಂದು ನಮಸ್ಕಾರ ಕೊಟ್ಟು ಮುಂದಕ್ಕೆ ಹೋಗೋಣ. ಇದೊಂದು ಭಾವನಾತ್ಮಕವಾದ ಅಂಶ. ಅಷ್ಟೇ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮುಂದಿನ ಯುವ ಜನಾಂಗಕ್ಕೆ ಇದೊಂದು ಪಾಠವನ್ನು ಹೇಳೋಣ. ನಮ್ಮ ಎದುರುಗಡೆ ಒಬ್ಬ ಸೈನಿಕ ಹೋಗ್ತಿದ್ದಾರೆ. ಆ ಸೈನಿಕನೇ, ಆತನ ತ್ಯಾಗದಿಂದಾನೇ ನಾವಿವತ್ತು ಬದುಕಿದ್ದೀವಿ, ನಾವಿವತ್ತು ಕ್ಷೇಮವಾಗಿದ್ದೀವಿ ಅನ್ನೋ ಕಾರಣಕ್ಕೆ ಆತನಿಗೊಂದು ನಮಸ್ಕಾರ ಮಾಡೋಣ ಅನ್ನುವ ಭಾವವನ್ನ, ಅನ್ನುವ ಚಿಂತನೆಯನ್ನ ನಾವು ಈ ಯೋಧರಿಗೆ ಕೊಡೋಣ. ಇವರು ಅಂತಲ್ಲ, ಮೈಸೂರಿನಲ್ಲಿ 5,000 ಜನ ಯೋಧರಿದ್ದಾರೆ, ನಿವೃತ್ತ ಯೋಧರಿದ್ದಾರೆ. ಆ 5,000 ಜನರಿಗೂ ಕೂಡ ನಾವು ಇದರ ಮುಖಾಂತರವಾಗಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಈ ಭಾವನಾತ್ಮಕವಾದ ಕೊಡುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಪರವಾಗಿ ನಾನು ಇವರೆಲ್ಲರಿಗೆ ಪಾದಾಭಿವಂದನೆ ಮಾಡುತ್ತೇನೆ. ತಮ್ಮ ತಮ್ಮ ಭಾವನೆಗಳನ್ನು ನನಗೆ ಹಂಚಿ ನಾನು ಅದನ್ನು ಅವರಿಗೆ ಕೊಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸುಕೃತ ಅನ್ನೋ ಹಾಗೆ ಅಚಾನಕ್ ಅಂತಾರಲ್ಲ, ಹಾಗೆ ಬಂದಂಥವರು ಶ್ರೀ ಅಡ್ಡಂಡ ಕಾರಿಯಪ್ಪ ಅವರು. ದಯವಿಟ್ಟು ವೇದಿಕೆ ಮಾಡಿ. ಇದೆಲ್ಲ ಒಂದಕ್ಕೊಂದು ಸಂಬಂಧ. ಸಂಸ್ಕೃತ ಇಲ್ಲದೆ ಹೋದರೆ ದೇಶಭಕ್ತಿ ಇಲ್ಲ. ದೇಶಭಕ್ತಿ ತೋರಿಸಿದ್ರೆ ಸಂಸ್ಕೃತ ತಾನಾಗಿ ಬರುತ್ತದೆ. ದಯವಿಟ್ಟು ತಾವೆಲ್ಲ ವೇದಿಕೆಗೆ ಬಂದು ಈ ಗಣ್ಯರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಶ್ರೀ ಈಗ ಯೋಧರಿಗೆ ಗೌರವಾರ್ಪಣೆ. ನಾವು ಯೋಧರನ್ನ ಗೌರವದಿಂದ ನೋಡುತ್ತೇವೆ. ಈ ಎಲ್ಲ ಯೋಧರು ಕೂಡ ನಮ್ಮ ಮೈಸೂರಿನವರೇ. ನಾವೇನು ಮಾಡಬಹುದು? ಒಂದು ಚಿಂತನೆ ಮಾಡೋಣ. ಒಬ್ಬ ಯೋಧ ನಮ್ಮ ಎದುರುಗಡೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರನ್ನು ನಿಲ್ಲಿಸಿ ಅವರಿಗೊಂದು ನಮಸ್ಕಾರ ಕೊಟ್ಟು ಮುಂದಕ್ಕೆ ಹೋಗೋಣ. ಇದೊಂದು ಭಾವನಾತ್ಮಕವಾದ ಅಂಶ. ಅಷ್ಟೇ ಅಲ್ಲ, ನಮ್ಮ अन्नं न रोचते निद्रा विस्मृता